ಪ್ರಪಂಚದಲ್ಲಿ ಅತಿ ಎತ್ತರವಾದ ವಿಷ್ಣುವಿನ ವಿಗ್ರಹ ಎಲ್ಲಿದೆ ಅಂದರೆ ನಮ್ಮ ಬೆಂಗಳೂರಿನ ಈಜಿಪುರಂನಲ್ಲಿ ಇದೆ ಅಂತ ಹೇಳಬಹುದು. ನೀವು ನೋಡುತ್ತಾ ಇರಬಹುದು ಈ ಮಹಾವಿಷ್ಣುವಿನ ಒಂದು ವಿಗ್ರಹ 108 ಫೀಟ್ ಟಾಲ್ ಇದೆ. ಸೊ ಸಿಂಗಲ್ ಸ್ಟೋನಿಂದ ಮಾಡಿರೋಂಥ ಈ ವಿಷ್ಣುವಿನ ವಿಗ್ರಹ 420 ಟನ್ನುಗಳ ವೆಯ್ಟ್ ಇದೆ. ಸೊ ಇದನ್ನು ತಮಿಳುನಾಡು ಮಹಾಬಲಿಪುರಮಿಂದ ಬ್ಯಾಂಗ್ಳೂರಿಗೆ ತುಂಬ ದಿನಗಳ ಕಾಲ ಸಾಗಿಸಲಾಗಿ ಇಲ್ಲಿ ಬಂದು ಸ್ಥಾಪಿಸಲಾಗಿದೆ. ಸೊ ಮಹಾಗಾತ್ರದ ಮಹಾವಿಷ್ಣುವಿನ ದೇವಸ್ಥಾನ ನಮ್ಮ ಬೆಂಗಳೂರಿನ ಈಜಿಪುರಂನಲ್ಲಿ ಇದು ಸ್ಥಿತವಾಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಬಹುದು. ಈ ಮಹಾಗಾತ್ರದ ವಿಷ್ಣುವಿನ ವಿಗ್ರಹವನ್ನು ತಮಿಳುನಾಡಿನಿಂದ ಬೆಂಗಳೂರಿಗೆ ಸಾಗಿಸುವುದೇ ಒಂದು ಮಹತ್ಕರ ಕಾರ್ಯವಾಗಿತ್ತು. 240 ವೀಲ್ಗಳ ಟ್ರಕ್ಕನ್ನು ಹೊತ್ತ ಈ ವಿಗ್ರಹವನ್ನು ಆ ಟ್ರಕ್ ಬ್ಯಾಂಗ್ಳೂರಿಗೆ ತಲುಪಿದೆ. ಸೊ ಅದಾದ ಮೇಲೆ ಇಲ್ಲಿ ಇದರ ಸ್ಥಾಪನೆ ಆಗಿದೆ. ಸೊ ಇಲ್ಲಿಯವರೆಗೆ ಆ ವಿಗ್ರಹದ ಸ್ಥಾಪನೆ, ಆ ವಿಗ್ರಹದ ಕಾಸ್ಟು, ಟೋಟಲ್ ವೆಚ್ಚ ನೋಡೋಕ್ಕೋದ್ರೆ 2.6 ಇಂದ ಒಂದು 3 crore ಎಸ್ಟಿಮೇಟ್ ಮಾಡಲಾಗಿದೆ. ಆದರೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿರುವ ಈ ದೇವಸ್ಥಾನ ಕಂಪ್ಲೀಟ್ ಆದ ಮೇಲೆ ಯಾವ ರೀತಿ ಕಾಣುತ್ತದೆ ಅಂತ ನಿಮಗೆ ಒಂದು ಮಾಡೆಲ್ ಇಲ್ಲಿ ದೇವಸ್ಥಾನ ಒಳಗಡೆ ಇಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಒಂದು ತಮಿಳುನಾಡಿನಲ್ಲಿ ನೋಡಬಹುದಾದ ದೊಡ್ಡದಾದ ಒಂದು ದೇವಸ್ಥಾನ, ಏಕಾಂಬರೇಶ್ವರ ಇರ್ಬೋದು, ಕಂಚಿ ಇರ್ಬೋದು, ತಂಜಾವೂರು ಇರ್ಬೋದು, ಆ ರೀತಿಯಲ್ಲಿ ಮಾಡುವ ಪ್ಲ್ಯಾನ್ ಇದೆ. ಇಲ್ಲಿ ನೋಡಬಹುದು ಮಾಡೆಲ್ ಯಾವ ರೀತಿ ಇದೆ ಅಂತ. ಆ ದೇವಸ್ಥಾನದ ಟೋಟಲ್ ರೂಪುರೇಖೆ, ಮುಂದೆ ಒಂದು ದೊಡ್ಡದಾದ ಗೋಪುರ, ಅದಾದ ಮೇಲೆ ಗರ್ಭಗುಡಿ ಆದ ಮೇಲೆ ಮುಂದಗಡೆ ಬಂದು ಆ ಮಹಾವಿಷ್ಣುವಿನ ವಿಗ್ರಹ. ಅದರಿಂದ ಮುಂದೆ ಸಾಗುತ್ತಾ ಹೋದರೆ ನಿಮಗೆ ದ್ವಾರ ಸಿಗುತ್ತದೆ, ಅಲ್ಲಿ ಒಂದು ಗೋಪುರ ಇದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಟೋಟಲ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ದಾನಿಗಳು ದಾನ ಮಾಡಬಹುದು. ಸೊ ನಮ್ಮ ರಾಮನ ದೇವಸ್ಥಾನ, ಮಹಾವಿಷ್ಣುವಿಗೆ ಡೆಡಿಕೇಟ್ ಆಗಿರೋ ಈ ದೇವಸ್ಥಾನ ಕಂಪ್ಲೀಟ್ ಆಗೋದ್ರಲ್ಲಿ ಮತ್ತು ಕ್ರಿಯೇಟ್ ಮಾಡೋದ್ರಲ್ಲಿ ನಿಮ್ಮ ಅನುದಾನ ಕೂಡ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಮುಂದ್ಗಡೆ ಈ ಒಂಥರ ಮಿನಿಯೇಚರ್ ಮಾಡೆಲ್ ಥರ ಇರುವ ವೆಂಕಟೇಶ್ವರ ಮತ್ತು ವಿಷ್ಣುವಿನ ರೀತಿ ಹೋಲುವ ಈ ವಿಗ್ರಹವನ್ನು ನೋಡಬಹುದು. ವೆಂಕಟೇಶ್ವರನ ಮುಖವನ್ನು ಹೋಲಿರುವ ಈ ವಿಗ್ರಹಕ್ಕೆ ಅಜಾನುಬಾಹುಗಳು ಹೊಂದಿರುತ್ತಾರೆ. ಸೊ ಶಂಕು ಚಕ್ರಧರ ನಮ್ಮ ವೆಂಕಟೇಶ್ವರನ ವಿಗ್ರಹವನ್ನು ನೋಡಿದ ನಂತರ ಮೇಲ್ಗಡೆ ಹತ್ತಿರದಿಂದ ಆ ಮಹಾವಿಷ್ಣುವಿನ ದರ್ಶನ ಮಾಡಲಿಕ್ಕೆ ಅಂತ ನಾವು ಆ ವಿಷ್ಣುವಿನ ಪಾದದ ಹತ್ರ ಹೋದೆ. ಸೊ ನೋಡಬಹುದು ಕೆಳಗಡೆಯಿಂದ ನೋಡಿದಾಗ ಆ ಮಹಾವಿಷ್ಣುವು ಆಗಸದೆತ್ತರಕ್ಕೆ ಆಕಾಶದತ್ತ ಫುಲ್ಲು ತುಂಬಿಕೊಂಡ ರೀತಿಯಲ್ಲಿ ಕಾಣುತ್ತದೆ. ಇಲ್ಲಿ ನೋಡಬಹುದು ಶ್ರೀಕೃಷ್ಣನು ಅರ್ಜುನನಿಗೆ ಪಾಠ ಹೇಳುವುದು ಮಹಾಭಾರತದಲ್ಲಿ. ಸೊ ಕೆಳಗಡೆಯಿಂದ ನೋಡುತ್ತಿದ್ದರೆ ಆಕಾಶ ತುಂಬ, ಪ್ರಪಂಚವೆಲ್ಲ ಶ್ರೀ ವಿಷ್ಣುವೇ ತುಂಬಿರುವ ರೀತಿ ಭಾಸವಾಗುವ ಈ ಒಂದು ವಿಗ್ರಹವನ್ನು ನೋಡುತ್ತಿದ್ದರೆ ಮೈ ರೋಮಾಂಚನಗೊಳ್ಳುವುದು ಖಂಡಿತ. ಈಗಿನ ಕಾಲದ ತಮಿಳುನಾಡು ಶೈಲಿಯ ಕೆತ್ತನೆಯಾದರೂ ಕೆತ್ತನೆಯಲ್ಲಿ ಒಂದು ಡೀಟೇಲ್ಡ್ ಕಾರ್ವಿಂಗ್ ನೋಡಬಹುದು. ಸೊ ಆ ಮಹಾವಿಷ್ಣುವು ಹಾಕಿರುವ ಪಂಚೆ, ಅದರ ಮೇಲೆ ಇರುವ ಕಾರ್ವಿಂಗ್ಸು, ಸೈಡಲ್ಲಿ ಇರುವ ಕಾರ್ವಿಂಗ್ಸು ತುಂಬ ಬ್ಯೂಟಿಫುಲ್ ಆಗಿದೆ. ಜಾಸ್ತಿ ಕಾರ್ವಿಂಗ್ ಇಲ್ಲ, ಆದ್ರೇನು ಕಾರ್ವಿಂಗ್ ಮಾಡಿರೋದ್ರಷ್ಟು ಬ್ಯೂಟಿಫುಲ್ ಆಗಿ, ಕ್ಲೀನಾಗಿ, ಇಂಟ್ರಿಕೇಟ್ ಆಗಿ ಮಾಡಿದ್ದಾರೆ. ಸೊ ಒಂದೊಂದು ರೀತಿಯೂ ನೋಡಬಹುದು ನೀವು. ಆ ಸರ್ಪದ ಹೆಡೆಯೇ ಆಗಿರಬಹುದು, ಮತ್ತು ಆ ದೇವರ ಮೈಯಿನ ಮೇಲೆ ಒಂದು ಕಾಪರ್ ಪ್ಲೇಟಿಂಗು, ಅದರ ಮೇಲೆ ದೇವರ ಒಂದು ವಿಗ್ರಹಗಳನ್ನು ಕೆತ್ತನೆ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಮಹಾಭಾರತದ ಒಂದು ಸೀನನ್ನು ಕೆತ್ತಲಾಗಿದೆ. ಅದಾದ ಮೇಲೆ ಲಕ್ಷ್ಮಿ, ವಿಷ್ಣುವಿನ ಅವತಾರಗಳು ಎಲ್ಲ ಕಾಪರ್ ಪ್ಲೇಟ್ ಮೇಲೆ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಮಸ್ಟ್ ಸಿ ಲೊಕೇಶನ್ನು. ಅದಾದ ಮೇಲೆ ಕೆಳಗಡೆ ಇರುವ ಒಂದು ದೇವಸ್ಥಾನ ಪಕ್ಕದಲ್ಲಿ ಒಂದು ಗುಡಿಯನ್ನು ಕಂಡೆ. ಒಳಗಡೆ ಹೋಗಿ ನೋಡಿದರೆ ಯಾವುದೆಂದು ನೋಡಿದರೆ ಶ್ರೀ ಕೃಷ್ಣನ ಗುಡಿಯಾಗಿತ್ತು. ನೀವು ನೋಡಬಹುದು ಬ್ಯಾಂಗ್ಳೂರ್ ಟು ಮೈಸೂರಿಗೆ ಹೋಗುವಾಗ ಅಂಬೆಗಾಲು ಕೃಷ್ಣನ ದೇವಸ್ಥಾನ ಸಿಗುತ್ತದೆ. ಆ ಅಂಬೆಗಾಲು ಕೃಷ್ಣನ ದೇವಸ್ಥಾನದಲ್ಲಿ ಹೋಲುವ ಶ್ರೀ ಕೃಷ್ಣನ ರೀತಿಯಲ್ಲೇ ಇರುವ ಈ ಮುದ್ದು ಕೃಷ್ಣನನ್ನು ನೋಡಬಹುದು. ಹಿಂದುಗಡೆ ಎಲೆ ಇದೆ, ಎಲೆಯ ಮೇಲೆ ಕುತ್ಕೊಂಡಿರುವ ಅಂಬೆಗಾಲು ಕೃಷ್ಣನನ್ನು ನೋಡಬಹುದು. ತುಂಬ ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಲಾಗಿರುವ ಈ ಅಂಬೆಗಾಲು ಕೃಷ್ಣ ನೋಡಬಹುದು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದಾದ ಮೇಲೆ ಮುಂದೆ ಬಂದು ಆ ಗೋಪುರವನ್ನು ಮುಂದೆ ನಿಂತು ನೋಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಮಹಾವಿಷ್ಣುವಿನ ವಿಗ್ರಹ ನೋಡಬಹುದು. ಕೆಳಗಡೆ ಏನಿಂದ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ, ಆನೆ ಕೆಳಗಡೆ ಒಂದು ಆಮೆಯ ಮೇಲೆ ಆನೆಯ ಮೇಲೆ ಮಹಾವಿಷ್ಣು ನಿಂತಿರೋದು. ಸ್ಕಲ್ಪ್ಚರ್ ಮಾತ್ರ ಆಸಮ್, ಮೋನೋಲಿಥಿಕ್ ಒಂದು ಕಲ್ಲಿನ ಮೇಲೆ ಮಾಡಿರೋದು. ನಿಜವಾಗ್ಲೂ ಮೈ ರೋಮಾಂಚನಗೊಳ್ಳುವುದಂತೂ ಫಾರ್ ಶ್ಯೂರ್. ಆಮೆಯ ಮೇಲೆ ವಿಷ್ಣುವನ್ನು ಯಾವುದೇ ರೀತಿಯಲ್ಲಿ ಏನೋ ಈ ಮಂಥನ ಮಾಡುತ್ತಾರಲ್ವ ಸಾಗರದಲ್ಲಿ, ಸೊ ಅಮೃತವನ್ನು ಕಡಿಯಲು, ಸೊ ಆ ರೀತಿಯಲ್ಲಿ ವಿಷ್ಣುವನ್ನು ಮಹಾ ರೂಪವನ್ನೇ ಎತ್ತಿ ನಿಂತಿರುವ ಈ ಆಮೆಯನ್ನು ನೋಡಬಹುದು. ಲಕ್ಷ್ಮೀ ದೇವಸ್ಥಾನಗಳಲ್ಲಿ ನೋಡಿರುತ್ತೀರ. ಸೊ ಇಲ್ಲಿ ನೋಡಬಹುದು
ವಿಷ್ಣುವನ್ನೇ ಹೊತ್ತಿರುವ ಆನೆಗಳು, ಆನೆಯ ಕೆಳಗೆ ಅದನ್ನೇ ಹೊತ್ತಿರುವ ಆಮೆಯನ್ನು ನೋಡಬಹುದು. 10 ಕೈಗಳ ಮೇಲೆ ಶ್ರೀ ವೆಂಕಟೇಶ್ವರನನ್ನು ಹೋಲುವ ರೀತಿಯಲ್ಲಿ ವೆಂಕಟೇಶ್ವರನ ನಾಮ, ಮತ್ತು ನೀವು ನೋಡ್ಬೋದು ಸಪ್ತ ಸರ್ಪಗಳ ಹೆಡೆ ಅದರ ಮೇಲೆ ಅಷ್ಟು ದೊಡ್ಡದಾದ ಅಷ್ಟು ಭಾರವಾದ ಒಂದು ಕಲ್ಲುಗಳನ್ನು ಅಲ್ಲಿ ಎತ್ತಿ ಇಟ್ಟಿರೋದೇ ಒಂದು ದೊಡ್ಡ ಒಂದು ಸಾಹಸ ಅಂತ ಹೇಳಬಹುದು. ಶ್ರೀ ಮಹಾವಿಷ್ಣುವನ್ನು ಮಹಾಭಾರತದಲ್ಲಿ ಕಂಡಂತೆ ಭಾಸವಾಗುತ್ತದೆ. ಬ್ಯೂಟಿಫುಲ್ ಆಗಿದೆ ಟೆಂಪಲ್ಲು. ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಸೊ ನೀವು ಯಾವತ್ತಾದರೂ ಬ್ಯಾಂಗ್ಳೂರಿಗೆ ಬಂದರೆ, ಇಲ್ಲ ಬ್ಯಾಂಗ್ಳೂರಿನಲ್ಲಿ ಇರುವವರೇ ಆಗಿದ್ದರೆ, ಸೊ ಈರ್ಜಿಪುರದ ಕಡೆಗೆ ಬನ್ನಿ, ಈ ಮಹಾವಿಷ್ಣುವಿನ ದರ್ಶನ ಪಡೆಯಿರಿ. ಸೊ ದೇವಸ್ಥಾನದ ಎಡಭಾಗಕ್ಕೆ ಗಣೇಶನ ಮತ್ತು ಶ್ರೀ ನಮಃ ಶಿವಾಯ, ನಮ್ಮ ಶಿವನ ಮತ್ತು ಅದಾದ ಮೇಲೆ ಸುಬ್ರಹ್ಮಣ್ಯನ ವಿಗ್ರಹಗಳು ಇರುತ್ತದೆ. ತುಂಬ ಬ್ಯೂಟಿಫುಲ್ ಆಗಿದೆ ಅವುಗಳು ಕೂಡ ದರ್ಶನ ಮಾಡಬಹುದು. ಸೊ ಪ್ರೆಸೆಂಟ್ಲಿ ಈ ದೇವಸ್ಥಾನ ಡೆವಲಪ್ಮೆಂಟಲ್ಲಿ ಇರೋದ್ರಿಂದ ಸೊ ಮೇಲೆ ಹೋಗಿ ಈ ವಿಷ್ಣುವಿನ ವಿಗ್ರಹ ನೋಡಬೇಕಂದ್ರೆ ₹100 ಚಾರ್ಜ್ ಮಾಡ್ತಾರೆ. ವಿಗ್ರಹ ಈಜಿಪುರನಲ್ಲಿರೋದು. ಸೊ ವಿಶ್ವರೂಪ ದರ್ಶನ ವಿಷ್ಣುವಿನ ವಿಗ್ರಹ ಈಜಿಪುರ. ಇಂಥ ಇನ್ನಷ್ಟು ಡಿವೋಷ್ನಲ್ ವೀಡಿಯೋಸ್, ಟ್ರೆಕ್ಕಿಂಗೇ ಇರಲಿ, ಬ್ಯಾಂಗ್ಳೂರ್ ಅರೌಂಡ್ ಪ್ಲೇಸಸ್ಸೇ ಇರಲಿ, ಸೌತ್ ಇಂಡಿಯಾನಲ್ಲಿ ಪ್ಲೇಸಸ್ಸೇ ಇರಲಿ, ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ಮುಖ್ಯ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ತುಂಬ ಪ್ರೋತ್ಸಾಹ ನೀಡುತ್ತದೆ. ಇನ್ನಷ್ಟು ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದೇವಸ್ಥಾನದ ಒಳಗಡೆ ಈ ದಕ್ಷಿಣ ಮೂರ್ತಿಯ ವಿಗ್ರಹವನ್ನು ನೋಡಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಬಂದಾಗ ಈ ದಕ್ಷಿಣ ಮೂರ್ತಿಯನ್ನು ನೋಡೋದನ್ನು ಮಾತ್ರ ಮರಿಬೇಡಿ. ಸೊ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಇಂಥ ವೀಡಿಯೋಗಳನ್ನ ನನ್ನದು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಬೆಲ್ ಐಕನ್ನ ಮಾತ್ರ ಹೊಡೆಯೋದನ್ನು ಅಥವಾ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಆ ಮಹಾವಿಷ್ಣುವಿನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಮತ್ತು ನಿಮ್ಮ ಫ್ಯಾಮಿಲಿಯ ಮೇಲೆ ಇರಲಿ ಅಂತ ಬೇಡಿಕೊಳ್ಳುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಮೋ ಮಹಾವಿಷ್ಣುವೇ ನಮಃ. ಆದಷ್ಟು ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ, ಅದಾದ ಮೇಲೆ ಈವ್ನಿಂಗ್ ಒಂದು 4ರಿಂದ 4:15 ಮೇಲೆ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಒಂದು ಸನ್ ಡೌನು ಇಲ್ಲ ಸನ್ ರೈಸ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಟೆಂಪ್ರೇಚರು ಜಾಸ್ತಿ ಇರಲ್ಲ. ಮಾರ್ನಿಂಗ್ ಬ್ಲಿಸ್ಸೇ ಆಗಲಿ, ಈವ್ನಿಂಗ್ ಗೋಧೂಳಿ ಲಗ್ನನೇ ಅಂತಾರಲ್ವ, ತುಂಬ ಒಳ್ಳೆ ಟೈಮು. ಆ ಟೈಮಲ್ಲಿ ವಿಸಿಟ್ ಮಾಡಿ ಆ ದೇವರನ್ನ ದರ್ಶನ ಪಡೆಯೋದು. ಥ್ಯಾಂಕ್ ಯು ಗೈಸ್.